ಸಚಿವ ಮುನಿಯಪ್ಪ ವಿರುದ್ಧ ನಜೀರ್ ಅಹಮದ್ ಕೆಂಡಾಮಂಡಲರಾಗಿದ್ದಾರೆ. ನಾನು ಸಚಿವನಾಗಿದ್ದಾಗ ನನ್ನ ಹಿಂದೆ ಪುಟ್ಗೋಸಿ ಬ್ಯಾಗ್ ಹಾಕೊಂಡು ಬರ್ತಿದ್ದ, ನಜೀರ್ ಅಹಮದ್ ನನ್ನ ಬೆಳೆಸಿದ್ದೇನೆ ನಾನು ಅಂತ ಹೇಳಿದ ಮುನಿಯಪ್ಪಗೆ ಡಿಚ್ಚಿ ಕೊಡ್ತಿದ್ದಾರೆ. 1991ರಲ್ಲಿ ನಾನು ಸಚಿವನಾಗಿದ್ದೆ, ಆಗ ನನ್ನ ಹಿಂದೆ ಅವನು ಬರ್ತಿದ್ದ. ಮುನಿಯಪ್ಪ ಮರೆತು ಬಿಟ್ಟಿದ್ದಾನಾ ಅಂತ ನಜೀರ್ ಏಕವಚನದಲ್ಲಿ ಮುನಿಯಪ್ಪ ವಿರುದ್ಧ ನಜೀರ್ ಅಹಮದ್ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರ ಟಿಕೆಟ್ ಸಂಜೆ ತೀರ್ಮಾನ ಆಗುತ್ತೆ, ಸಿಎಂ ಸಂಜೆ ಬಂದು ಸಮಸ್ಯೆ ಬಗೆಹರಿಸ್ತೀವಿ ಅಂದಿದ್ದಾರೆ ಅಂತ ಪರಿಷತ್ ಸದಸ್ಯ ನಜೀರ್ ಅಹಮದ್ ಮುನಿಯಪ್ಪ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏಕವಚನದಲ್ಲೇ ಟೀಕಿಸಿದ್ದಾರೆ. ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಮುಂದಾಗಿದ್ದಕ್ಕೆ ಗರಂ ಆಗಿದ್ದಂತಹ ಸಚಿವರುಗಳು, ಜೊತೆಗೆ ಇವರು ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದು, ನಂತರ ತೀರ್ಮಾನ ಬೇರೆ ಆಗತ್ತೆ ಅಂತ ಅಂದಮೇಲೆ ವಾಪಸ್ ತೆಗೆದುಕೊಂಡಿದ್ದಾರೆ. ಈಗ ನಜೀರ್ ಅಹಮದ್ ಸಚಿವ ಮುನಿಯಪ್ಪ ವಿರುದ್ಧ ಕೆಂಡಾಮಂಡಲರಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅವರು ಈಗ ನಾವು ಇಲ್ಲಿ ಚೇರ್ಮನ್ ಆಫೀಸ್ ಬಂದಾಗ ಸಿಎಂ ಫೋನ್ ಮಾಡಿಬಿಟ್ಟು, ಇಲ್ಲ ನಾವು ಸಾಯಂಕಾಲದವರೆಗೆ ಬರ್ತೀವಿ, ಕೂತ್ಕೊಂಡು ಚರ್ಚೆ ಮಾಡೋಣ, ಆಮೇಲೆ ನೀವು ತೀರ್ಮಾನ ಮಾಡಿ ಅಂದಿದ್ದಾರೆ. ಅದಕ್ಕಾಗಿ ವೇಟ್ ಮಾಡಿ. ಮುನಿಯಪ್ಪನ್ಗೆ ಹೋಗ್ಬಿಟ್ಟು ಕೇಳಿ, ಬ್ಯಾಗ್ ಇಟ್ಕೊಂಡು ಇಟ್ಕೊಂಡು ಹೋಗ್ತಿದ್ದಾಗ ಅವಾಗ ನಾನು ಸಚಿವನಾಗಿದ್ದೆ, ಮಂತ್ರಿ ಆಗಿದ್ದೆ. ಆತ ಪುಡ್ಗೋಸಿ ಬ್ಯಾಗ್ ಇಟ್ಕೊಂಡು ನಮ್ಮ ಹಿಂದೆ ಬರ್ತಿದ್ದ, ಬರ್ತು ಬಿಟ್ಟಿದ್ದಾನ ಕೇಳಿ. ನಿಮ್ಮ ಬೇಡಿಕೆಗೆ ಹೋಗ್ತಾ ಇಲ್ಲ. ಆವಾಗ ನಾನು ಸಚಿವರಾಗಿದ್ದೆ. ನನ್ಗೆ ತಗೊಂಡ್ ಬರೋದಲ್ಲ. 91 ಅಲ್ಲಿ ಫಸ್ಟ್ ಎಲೆಕ್ಷನ್ ಅಲ್ಲಿ ಐ ವಾಸ್ ಎ ಮಿನಿಸ್ಟರ್. ಐ ಓನ್ಲಿ ಗಾಟ್ ಹಿಮ್ ದ ಟಿಕೆಟ್. ರಾಜೀನಾಮೆ ಕೊಡಬೇಕು ಅಂತ ಬಂದ್ರೆ ಈಗ ವಾಪಸ್ ಹೋಗ್ತಿದ್ದೀರಾ, ಏನಾಯ್ತು ಸರ್? ಮುಖ್ಯಮಂತ್ರಿಗಳು ಏನ್ ಭರವಸೆ ಕೊಟ್ಟಿದ್ದಾರೆ? ಮುಖ್ಯಮಂತ್ರಿಗಳು ಏನ್ ಭರವಸೆ ಕೊಟ್ಟಿದ್ದಾರೆ? ಸಾಯಂಕಾಲ ಅವ್ರು ಬಂದು ಮಾತಾಡ್ತೀವಿ ಅಂತ ಹೇಳಿ ಡಿಸ್ಕಸ್. ಅವ್ರು ಬಂದ್ಮೇಲೆ ನಾವು ಬಂದು ಮಾತಾಡ್ತೀವಿ, ಮತ್ತೆ ತೀರ್ಮಾನ ಮಾಡೋಣ. ಬಹಳ ವಿರೋಧ ಇತ್ತು, ಇಡೀ ಜಿಲ್ಲೆಯಲ್ಲೇ ವಿರೋಧ ಇತ್ತು, ಇದು ಗೊತ್ತಿದ್ರು ಕೂಡ ಈಗಾಗಲೇ ಟಿಕೆಟ್ ವಿಚಾರವಾಗಿ ಇಲ್ಲಿವರೆಗೂ ಬಂದು ವಾಪಸ್ ಹೋಗ್ತಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ಸುತ್ತೆ ಸರ್? ಯಾಕಂದ್ರೆ ರಾಜೀನಾಮೆಯನ್ನ ನೀವು ಗಿಮಿಕ್ಕಿಗೆ ಯೂಸ್ ಮಾಡಿದ್ರಿ ಅನ್ನುವಂತ ಆರೋಪ ಬರ್ತಿದ್ದಾರೆ. ರಾಜೀನಾಮೆ ಕೊಡೋದು ಇಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ನಾವು ಕೊಡಬೇಕು ಅಂತ ಬಂದೆ. ನಮ್ಮ ಮುಖ್ಯಮಂತ್ರಿಗಳು ಡಿಸಿಎಂ ಸೇರಿ ವೇಟ್ ಮಾಡಿ ನಾವು ಬೆಂಗಳೂರು ಬರೋರಿಗೆ ಅಂತ ಕೇಳ್ಕೊಂಡಿದ್ದಾರೆ. ಕೋಲಾರ ಟಿಕೆಟ್ಗಾಗಿ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣದ ನಡುವೆ ನಡೀತಾ ಇರುವ ತಿಕ್ಕಾಟ ಇದು. ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಬಿ ನಡೆಸಿದ್ರು, ಅದರಲ್ಲಿ ಕೊಡಬಾರದು ಅಂತ ಭಾರಿ ಹೈ ಡ್ರಾಮಾವನ್ನ ನಡೆಸಲಾಗಿದೆ. ಕಾಂಗ್ರೆಸ್ನ 5 ಶಾಸಕರು ರಾಜೀನಾಮೆಯ ಬೆದರಿಕೆಯೊಡ್ಡಿ, ರಾಜೀನಾಮೆ ಬೆದರಿಕೆಯ ಬೆನ್ನಲ್ಲೇ ಹೈಕಮಾಂಡ್ ತಂತ್ರ ಬದಲಾಯಿಸಿತು. ಇವತ್ತು ರಾತ್ರಿ 8 ಗಂಟೆಗೆ ಸಭೆ ಕರೆದಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಚಿಕ್ಕಪೆದ್ದಣ್ಣ ಬದಲು ಹೊಸ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಿದೆ ಕಾಂಗ್ರೆಸ್. ಹಾಗಿದ್ರೆ ಯಾರಾಗ್ತಾರೆ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ? ಚಿಕ್ಕಪೆದ್ದಣ್ಣಗೆ ಬದಲಾಗಿ ಹೊಸ ಅಭ್ಯರ್ಥಿಗೆ ಕೋಲಾರ ಟಿಕೆಟ್ ಕೊಡಲಾಗುತ್ತಾ? ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ನೀಡುವ ಚಿಂತನೆ, ದಲಿತ ಬಲಗೈಗೆ ಟಿಕೆಟ್ ಕೊಡುವಂತೆ ರಮೇಶ್ ಕುಮಾರ್ ಬಣದ ವಾದ. ಆದ್ರೆ ಈ ವಾದವನ್ನ, ದಲಿತ ಬಲಗೈಗೆ ಟಿಕೆಟ್ ಕೊಡುವಂತಹ ವಾದವನ್ನ ಸಿಎಂ ತಿರಸ್ಕರಿಸಿದರು. ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ. ಈಗಾಗಲೇ 3 ಕ್ಷೇತ್ರಕ್ಕೆ ದಲಿತ ಬಲಗೈಗೆ ಟಿಕೆಟ್ ಘೋಷಣೆಯಾಗಿದೆ. ಚಾಮರಾಜನಗರ, ಕಲಬುರಗಿ ಮತ್ತು ವಿಜಯಪುರಕ್ಕೆ ದಲಿತ ಬಲಗೈ ಅಭ್ಯರ್ಥಿಯೇ ಇದ್ದಾರೆ. ಈಗ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡದೆ ಹೋದ್ರೆ ಕಷ್ಟ ಎನ್ನುವಂತಹ ಅಭಿಪ್ರಾಯದ ಹಿನ್ನೆಲೆ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡುವಂತ ನಿರ್ಣಯಕ್ಕೆ ಬಂದಿದ್ರು. ಆದ್ರೆ ಈಗ ಹೈ ಡ್ರಾಮಾದ ಬೆನ್ನಲ್ಲೇ ಇಬ್ಬರ ಗಲಾಟೆಯಲ್ಲಿ 3ನೇ ಅಭ್ಯರ್ಥಿ ಲಾಭ ಪಡಿತಾರಾ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದ್ರ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಭಾರಿ ದೊಡ್ಡ ಹೈ ಡ್ರಾಮಾನೇ ನಡೀತು ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ತಪ್ಪಿಸುವಂತಹ ನಿಟ್ಟಿನಲ್ಲಿ, ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಹಾಗಿದ್ರೆ ಈಗ ಏನ್ ನಿರ್ಣಯಕ್ಕೆ ಬರುತ್ತೆ ಹೈಕಮಾಂಡ್? ಈಗ ದಲಿತ ಎಡಗೈ ಕೊಡ್ತಾರಾ, ದಲಿತ ಬಲಗೈಗೆ ಕೊಡ್ತಾರಾ? ಯಾವ ಬಣದ ಕೈ ಮೇಲಾಗತ್ತೆ? 3ನೇ ಅಭ್ಯರ್ಥಿ ಈಗ ಅದೃಷ್ಟ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅಂತ? ಪ್ರತಿಮಾ, ವಿಧಾನಸಭಾ ಚುನಾವಣೆಯಲ್ಲಿ ದಲಿತ ವರ್ಗದಲ್ಲಿರ್ತಕ್ಕಂಥ ಎಡ, ಬಲ, ಲಂಬಾಣಿ, ಬೋವಿ ಹೀಗೆ ಬೇರೆ ಬೇರೆ ಸಮುದಾಯಗಳು ಅಂದ್ರೆ ಬೇರೆ ಬೇರೆ ವರ್ಗಗಳನ್ನ ಪರಿಗಣಿಸತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ 5 ಲೋಕಸಭಾ ಅಂದ್ರೆ ಕ್ಷೇತ್ರಗಳ ಪೈಕಿ ಅಂದ್ರೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳ ಪ್ರಕಾರ
ಬಹಳ ಮುಖ್ಯವಾಗಿ 3 ರೈಟಿಗೆ ಕೊಡಲಾಗುತ್ತೆ, 2 ಲೆಫ್ಟಿಗೆ ಕೊಡ್ತಕ್ಕಂಥದ್ದು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಆ ಕಾರಣಕ್ಕಾಗಿ ಕೋಲಾರದಲ್ಲಿ ಎಡವರ್ಗಕ್ಕೆ ಸೇರಿರ್ತಕ್ಕಂಥ ಮುನಿಯಪ್ಪನವರು 7 ಬಾರಿ ಗೆಲುವನ್ನು ಸಾಧಿಸಿರ್ತಕ್ಕಂಥ ಇತಿಹಾಸವೂ ಕೂಡ ನಮ್ಮ ಮುಂದೆ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ಈ ಬಾರಿಯೂ ಕೂಡ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಎಡ ಮತ್ತು ಬಲ ಈ 2 ವರ್ಗಗಳನ್ನು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಕನ್ಸಿಡರೇಷನ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಈ ಬಾರಿಯೂ ಕೂಡ 3 ಲೋಕಸಭಾ ಕ್ಷೇತ್ರಗಳನ್ನ ಬಲ ವರ್ಗಕ್ಕೆ ಮತ್ತು 2 ಕ್ಷೇತ್ರಗಳನ್ನ ಎಡವರ್ಗಕ್ಕೆ ಕೊಡ್ತಕ್ಕಂಥ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ. ಅದರಂತೆಯೇ ಈಗ ಅಂದ್ರೆ ಬಹಳ ಮುಖ್ಯವಾಗಿ ಕಳೆದ 2 ಚುನಾವಣೆಗಳಿಂದ ಸಹಜವಾಗಿ ಎಡವರ್ಗದವರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಕೂಗಿದ್ರೂ ಕೂಡ ಕಾಂಗ್ರೆಸ್ ಯಾವಾಗಲೂ ಕೂಡ ತಮ್ಮ ಜೊತೆಗೆ ಇರತಕ್ಕಂಥ ಬಲವರ್ಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಕೊಂಡು ಬಂದಿದೆ. ಹಾಗಾಗಿ ಈ ಬಾರಿಯೂ ಕೂಡ ಬಲವರ್ಗಕ್ಕೆ 3 ಲೋಕಸಭಾ ಕ್ಷೇತ್ರಗಳನ್ನ ಹಂಚಿಕೆ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಕಲಬುರಗಿ ಮತ್ತು ಬಿಜಾಪುರದಲ್ಲಿ ಅಧಿಕೃತವಾಗಿ ಬಲ ವರ್ಗಕ್ಕೆ ಸೇರಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಇನ್ನು ಚಾಮರಾಜನಗರದಲ್ಲಿ ಬಲವರ್ಗಕ್ಕೆ ಸೇರಿರ್ತಕ್ಕಂಥ ಎಸ್.ಸಿ. ಮಾದೇವಪುರ ಪುತ್ರರಿಗೆ ಟಿಕೆಟ್ ಕೊಡಲಿಕ್ಕೆ ನಿರ್ಧಾರ ಮಾಡಿದೆ. ಆದರೆ ಈಗಾಗಲೇ ಎಡವರ್ಗಕ್ಕೆ ಸೇರಿರ್ತಕ್ಕಂಥ ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಅವರಿಗೆ ಅವಕಾಶ ಕೊಡಲಾಗಿದ್ದು ಮತ್ತು ಕೋಲಾರದಲ್ಲಿ ಎಡವರ್ಗಕ್ಕೆ ಸೇರಿರ್ತಕ್ಕಂಥವರಿಗೆ ಅವಕಾಶ ಕೊಡಬೇಕು ನಿರ್ಧಾರವನ್ನಕ್ಕೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಈ ಒಂದು ಕ್ರೈಟೀರಿಯಾವನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಮುನಿಯಪ್ಪ ಅವರ ಏನು ಅಳಿಲಿಗೆ ಅವಕಾಶ ಕೊಡಲಾಗುತ್ತೆ ಅಂತಕ್ಕಂಥ ಸಹಜವಾಗಿ ಚರ್ಚೆ ಇರುವಂತಹ ಹಿನ್ನೆಲೆಯಲ್ಲಿ ರಮೇಶ್ ಕುಮಾರ್ ಅಂಡ್ ಟೀಮ್ ಅಂದ್ರೆ ರಮೇಶ್ ಕುಮಾರ್ ಮತ್ತು ಅವ್ರ ಜೊತೆ ಇರತಕ್ಕಂಥ ಶಾಸಕರ ಟೀಮು ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಅಳಿಗೆ ಕೊಡಬಾರದು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದೆ. ಆದರೆ ಆರಂಭಿಕವಾಗಿ ಈ ಒಂದು ಲೋಕಸಭಾ ಕ್ಷೇತ್ರ ಅಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ರೈಟ್ ಅಂದ್ರೆ ಬಲವರ್ಗಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ರಮೇಶ್ ಕುಮಾರ್ ಅಂಡ್ ಟೀಮ್ ಮಾಡಿತ್ತು. ಆದರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಅವಕಾಶ ಕೊಡಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಕೋಲಾರದಲ್ಲಿ ಎಡವರ್ಗಕ್ಕೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಬಲವರ್ಗಕ್ಕೆ ಕೊಡಕ್ಕಾಗಲ್ಲ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಬಲವರ್ಗಕ್ಕೆ ಅವಕಾಶವನ್ನು ಕೊಡಲಾಗಿದೆ, 2 ಕ್ಷೇತ್ರಗಳನ್ನ ಎಡವರ್ಗಕ್ಕೆ ಕೊಡಬೇಕು ನಿರ್ಧಾರ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಕೋಲಾರದಲ್ಲಿ ರೈಟ್ ವಿಂಗ್ಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ವರಸೆಯನ್ನು ಬದಲಾವಣೆ ಮಾಡಿರ್ತಕ್ಕಂಥ ರಮೇಶ್ ಕುಮಾರ್ ಟೀಮ್ ಏನಿದೆ ಅದು ಕೋಲಾರದಲ್ಲಿ ಈಗ ಎಡವರಿಗೆ ಕೊಡೋದಾದರೂ ಕೂಡ ಮುನಿಯಪ್ಪ ಅವರ ಬೆಂಬಲಿಗರಿಗಾಗಲಿ ಮುನಿಯಪ್ಪ ಅವ್ರಿಗಾಗಲಿ ಅಥವಾ ಮುನಿಯಪ್ಪ ಅವರ ಅಳಿಗಾಗಲಿ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು ಅಂತಕ್ಕಂಥ ಪ್ರಬಲವಾಗಿರ್ತಕ್ಕಂಥ ಹಕ್ಕೊತ್ತಾಯವನ್ನು ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಈ ಒಂದು ಗಲಾಟೆಯ ಕಾರಣಕ್ಕಾಗಿ ಯಾವ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಈಗ ಲಭ್ಯವಾಗುತ್ತಿರತಕ್ಕಂಥ ಮಾಹಿತಿಯ ಪ್ರಕಾರ ಮುನಿಯಪ್ಪ ಅವರ ಅಳಿಗೆ ಟಿಕೆಟ್ ಕೊಟ್ಟಿದ್ದೆ, ಆದರೆ ನಿಶ್ಚಯವಾಗಿ ಕೂಡ ಫಲಿತಾಂಶಗಳು ನೆಗೆಟಿವ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮುನಿಯಪ್ಪ ಅವರ ಅಳಿಯ ಬದಲಾಗಿ 3ನೇ ವ್ಯಕ್ತಿಗೆ ಅವಕಾಶ ಕೊಡುವ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಇಡೀ ಅಂದ್ರೆ ದಲಿತ ವರ್ಗದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಪ್ರಮುಖ ಸಮುದಾಯಗಳನ್ನು ಕನ್ಸಿಡರ್ ಮಾಡುವಾಗ ಬಿಜೆಪಿ ಸಹಜವಾಗಿ ಎಲ್ಲಾ ವರ್ಗಗಳನ್ನು ಕೂಡ ಕನ್ಸಿಡರ್ ಮಾಡುತ್ತೆ. ಅಂದ್ರೆ ದಲಿತ್ ರೈಟ್, ದಲಿತ್ ಲೆಫ್ಟ್, ಲಂಬಾಣಿ, ಬೋವಿ ಹೀಗೆ ಪ್ರಮುಖವಾಗಿರ್ತಕ್ಕಂಥ ವರ್ಗಗಳನ್ನು ಕನ್ಸಿಡರ್ ಮಾಡುತ್ತೆ. ಆ ಕಾರಣಕ್ಕಾಗಿ ಅವರಿಗಾಗಲೇ ಬಿಜಾಪುರದಲ್ಲಿ ಲೆಫ್ಟ್ಗೆ ಕೊಟ್ಟಿದ್ದಾರೆ, ಕಲಬುರಗಿಯಲ್ಲಿ ಲಂಬಾಣಿ ಕೊಡಲಾಗಿದೆ, ಚಾಮರಾಜನಗರ ರೈಟ್ ಕೊಡಲಾಗಿದೆ, ಚಿತ್ರದುರ್ಗದಲ್ಲಿ ಈಗ ಬೋವಿ ಸಮಾಜಕ್ಕೆ ಕೊಡಬೇಕು ಅನ್ನೋ ನಿರ್ಧಾರಗಳನ್ನು ಈಗಾಗಲೇ ಏನು ಬಿಜೆಪಿ ನಾಯಕ ತೆಗೆದುಕೊಂಡಿದೆ. ಆ ಕಾರಣಕ್ಕಾಗಿ ಎಲ್ಲಾ ಜಾತಿಗಳನ್ನ ಸಮೀಕರಣ ಲೆಕ್ಕಾಚಾರದಲ್ಲಿ ಸಹಜವಾಗಿ ಕೋಲಾರದಲ್ಲೂ ಕೂಡ ಕಾಂಗ್ರೆಸ್ ಈಗ ಲೆಫ್ಟ್ಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರದತ್ತ ಒಲವನ್ನು ವ್ಯಕ್ತಪಡಿಸಿದೆ. ಆದರೆ ಈಗ ನಡೀತಾ ಇರತಕ್ಕಂಥ ವಿದ್ಯಮಾನವನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸಮೀಕರಣವನ್ನು ಜಾರಿ ಮಾಡುವ ಹಂತದಲ್ಲಿ ಕೆಲವೊಂದಷ್ಟು ವ್ಯತ್ಯಾಸಗಳಾಗಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂತಿಮವಾಗಿ ಎಡವರ್ಗಕ್ಕೆ ಸೇರಿರ್ತಕ್ಕಂಥ ಅಭ್ಯರ್ಥಿಗಳೇ ಟಿಕೆಟ್ ಕೊಡೋದು ಗ್ಯಾರಂಟಿ ಆಗಿದೆ. ಆದರೆ ಮುನಿಯಪ್ಪ ಅವರ ಅಳಿಗೆ ಸಿಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಬದಲಾಗಿ ರಮೇಶ್ ಕುಮಾರ್ ಬಣಕ್ಕೂ ಬೇಡ, ಬದಲಾಗಿ ಮುನಿಯಪ್ಪ ಅವರ ಬಣಕ್ಕೂ ಬೇಡ ಅನ್ನುವ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ 3ನೇ ಅಭ್ಯರ್ಥಿಗೆ ಮಣೆ ಹಾಕ್ತಕ್ಕ ಸಾಧ್ಯತೆಗಳು ಹೆಚ್ಚಾಗಿದೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.